ನಮ್ಮ ಬೀಗ್ರ ಮನೆಯವ್ರಿಗೆ ನಾವು ಅಂದ್ರೆ ತುಂಬಾ ಗೌರವ. ಅತ್ತೆ ಮಾವ ಅಂದ್ರೆ ನಮ್ಮ ಅಳಿಯಂದ್ರು ನಮ್ಮನ್ನ ದೇವ್ರು ಅಂತಾರೆ. ನಾವೇನೋ ಅವ್ರ ಮನೆಗೆ ಹೆಣ್ ಕೊಡಕ್ ಹೋಗಿರ್ಲಿಲ್ಲ. ನಮ್ ಗುಣ ನಡತೆ ನೋಡಿ ಮದ್ವೆ ಆದ್ರೆ ನಿಮ್ ಮಗಳನ್ನೇ ಆಗ್ಬೇಕು ಅಂತ ಹೇಳಿ ಹಠ ಹಿಡಿದು ಮದ್ವೆ ಆದ್ರು ಏಜೆ ಅವರು ನಮ್ಮ ಮಗಳನ್ನ. ಹೌದಾ? ಹ್ಞೂ, ಮತ್ತೆ ಆ ಮನೆಯಲ್ಲಿ ಒಂದು ಹುಲ್ಲು ಕಡ್ಡಿ ಅಳ್ಳಾಡ್ಬೇಕಾದ್ರೂ ನನ್ನ ಮಗಳು ಅಪ್ಪಣೆ ತಗೊಂಡು ಅಳ್ಳಾಡುತ್ತೆ. ಅಷ್ಟೊಂದು ಪ್ರೀತಿಸ್ತಾರೆ ನಮ್ಮ ಅಳಿಯಂದ್ರೆ ನನ್ನ ಮಗಳನ್ನ. ಟಿವಿ ಇಂಟರ್ವ್ಯೂಲಿ ಎಂತೆಂತ ಒಳ್ಳೆ ಮಾತಾಡಿದ್ರು ಏಜೆ ಸರ್. ಒಳ್ಳೆ ಆದರ್ಶ ದಂಪತಿಗಳು ಆಗಿದ್ದಾರೆ. ಹಾಗೆ ನಮ್ಮ ಮಗನೂ ನಿಮ್ಮ ಮಗಳು ಅನ್ಯೋನ್ಯವಾಗಿದ್ರೆ ಸಾಕು. ಅಯ್ಯೋ, ಇರ್ತಾಳೆ ಬಿಡಿ, ಅದಕ್ಕೇನಂತೆ. ಎಲ್ಲಾಗ್ಲಿ ಇವಳು ಹಾಳಾದವಳು, ಎಷ್ಟೊತ್ತು ಮಾತಾಡ್ತಿದ್ದಾಳೆ. ಅರೆ, ಅಳಿಯಂದ್ರೆ ಬಂದ್ರು. ಬನ್ನಿ ಬನ್ನಿ ಅಳಿಯಂದ್ರೆ. ಅಯ್ಯೋ, ಬನ್ನಿ ಬನ್ನಿ. ಹೇಗಿದ್ಯಾ? ಚೆನ್ನಾಗಿದ್ದೀನಿ, ನೀನು ಹೇಗಿದೆಯೇ? ಹೇಳ್ಬಿಟ್ಟು ಬರ್ಬಾರ್ದಿತ್ತೇನೆ. ಆ ಜಾತ್ರೆ ಎಲ್ಲ ಬೇಡ ಅಂತಾನೆ ನಂಗೂ ಸರ್ಪ್ರೈಸ್ ಕೊಡೋದು ಮಾಡಿರೋದು. ಬನ್ನಿ ಅಳಿಯಂದ್ರೆ, ಬಾ. ನೋಡಿ, ಅಳಿಯಂದ್ರೆ ಬಂದ್ರು. ಹಲೋ ಸರ್, ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ ಸರ್. ನಮ್ಮ ರೇವತಿನ ನೋಡಕ್ ಬಂದಿರೋರು. ನನ್ನ ತಂಗಿ ತುಂಬಾ ಒಳ್ಳೆಯವಳು. ನೀವು ತುಂಬಾ ಅದೃಷ್ಟ ಮಾಡಿದ್ದೀರಾ. ಹೌದು, ಹುಡುಗ ಇಲ್ಲಿ ಕಾಣ್ತಾನೆ ಇಲ್ಲ. ಅದೇನೋ ಹುಡುಗ ಹುಡುಗಿ ಮಾತಾಡ್ಬೇಕಂತೆ, ಅದಕ್ಕೆ ಮಾಡಿ ಮೇಲೆ ಹೋಗಿದ್ದಾರೆ. ನಿಮ್ಗೆ ಫೋನ್ ಮಾಡಿ ಬರಕ್ ಹೇಳೋಣ ಅನ್ಕೊಂಡಿದ್ದೆ. ನೀವು ಮೊದಲೇ ಬ್ಯುಸಿ ಇರ್ತೀರಾ, ಸುಮ್ಮನೆ ಫೋನ್ ಮಾಡಿ ತೊಂದರೆ ಯಾಕೆ ಕೊಡೋದು ಅಂತ ಅನಿಸ್ತು. ನಾವು ಏನು ಓಕೆ ಅಂದಿಲ್ಲ. ಹುಡುಗನ ಮನೆಯವರು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋದು. ಫಸ್ಟ್ ಮೀಟಿಂಗ್ ಅಲ್ಲಿ ಅಂದಿದ್ದೀವಿ. ನಿಮ್ಮನ್ನ ಕೇಳಿ ಅಂತ ಹೇಳೋಣ ಅಂತ ಇದ್ದೀವಿ. ಇದ್ರಲ್ಲಿ ನಾನು ಒಪ್ಪೋದೇನಿದೆ, ಗಂಡು ಹೆಣ್ಣು ಒಪ್ಪಬೇಕು, ಅವ್ರ ಲೈಫ್ ಅಲ್ವಾ. ಅಯ್ಯೇ, ಅದೆಲ್ಲ ಆಗಲ್ಲ. ಈ ವಿಷಯದಲ್ಲಿ ನೀವು ಅಂದ್ರೇನೆ ರೇವತಿ ಮದ್ವೆ. ಮದ್ವೆ ಅಂದ್ರೆ ಏನ್ ಸುಮ್ನೆನಾ? ಎಷ್ಟೆಲ್ಲ ಕೆಲಸ ಇರುತ್ತೆ. ನೆಂಟ್ರಿಷ್ಟನ್ನೆಲ್ಲ ಕರಿಬೇಕು, ಛತ್ರ ಬುಕ್ ಮಾಡಬೇಕು, ಡೆಕೋರೇಷನ್ ಮಾಡಬೇಕು, ಊಟ ತಿಂಡಿಗೆ ಅರೇಂಜ್ ಮಾಡಬೇಕು. ರೇವತಿಗೆ ತಾನೇ ಇನ್ಯಾರಿದ್ದಾರೆ ಹೇಳಿ? ಭಾವ ಅಂತ ನೀವೊಬ್ಬರೇ ತಾನೇ ಒಳಗಿರೋದು. ಇದನ್ನೆಲ್ಲ ನೀವೇ ನೋಡ್ಕೋಬೇಕು. ಹುಡುಗ ಹುಡುಗಿ ಇಷ್ಟೊಂದು ಡೀಪಾಗಿ ಮಾತಾಡ್ತಿದ್ದಾರೆ ಅಂದ್ರೆ ಈ ಸಂಬಂಧ ಅವ್ರಿಗೆ ಒಪ್ಪಿಗೆ ಇದೆ ಅನ್ಸುತ್ತೆ. ಇನ್ನೇನು ಒಳ್ಳೆ ಮುಹೂರ್ತ ನೋಡಿ ತಾಂಬೂಲನ ಬದಲಾಯಿಸ್ಕೊಂಡು ಬಿಡೋಣ, ಏನಂತೀರಾ? ಅದರ ಅವಶ್ಯಕತೆ ಇಲ್ಲ. ಯಾಕಪ್ಪ? ಬಾ ಮಾ, ನಡೀರಿ ಹೋಗೋಣ. ಯಾಕೋ, ಏನಾಯ್ತು? ಅದೆಲ್ಲ ಕೇಳಬೇಡಿ, ನನಗೆ ಹುಡುಗಿ ಇಷ್ಟ ಇಲ್ಲ ಅಷ್ಟೇ. ಅಲ್ವೋ, ಇದ್ದಕ್ಕಿದ್ದಾಗೆ ಬೇಡ ಅಂದ್ರೆ ಹೇಗೆ? ನೀವಿಬ್ರು ಒಪ್ಪಿದ್ದೀರಾ ಅಂತ ತಿಳ್ಕೊಂಡು ನಾವಿಲ್ಲಿ ಸಂಬಂಧ ಮಾತಾಡ್ತಾ ಇದ್ದೀವಿ. ಈ ಸಂಬಂಧ ನಮ್ಗೆ ಅಡ್ಜಸ್ಟ್ ಆಗಲ್ಲ ಅನ್ಸುತ್ತೆ. ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಅಲ್ವೋ? ಎಲ್ಲ ಮನೇಲಿ ಹೇಳ್ತೀನಿ, ಬನ್ನಿ. ಅಲ್ಲ, ನಿಂತ್ಕೊಳ್ಳೋ. ರಾಕೇಶ, ಯಾಕೆ ಏನು ಅಂತಾದ್ರೂ ಹೇಳ್ಬಿಟ್ಟು ಹೋಗಿ. ಚಂದ್ರಶೇಖರ್ ಅವರೇ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಏನಂತ ವಿಚಾರಿಸಿ ಫೋನ್ ಮಾಡಿ ಹೇಳ್ತೀನಿ, ಆಯ್ತಾ? ರೇ, ಅಕ್ಕ, ನಿನ್ನ ನೋಡಿ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ?
ಸಾಕು ನಿಲ್ಸಿ ನಾಟಕನ. ಏನ್ ಮಾಡಕ್ ಹೊರಟಿದ್ಯಾ ಚುಕ್ಕಿ? ಅಪ್ಪ ಅಮ್ಮನ್ ಮರ್ಯಾದೆ ತೆಗೆದು ಅವ್ರನ್ನ ಬೀದಿಗೆ ನಿಲ್ಸ್ಬೇಕು ಅಂತಿದ್ಯಾ? ಇನ್ನು ಅವ್ರಿಗೆ ಎಷ್ಟು ನೋವು ಕೊಡ್ಬೇಕಂತಿದ್ಯಾ? ಸಾಕು ನಿಲ್ಸು. ಅಕ್ಕ, ನೀನ್ ಏನ್ ಹೇಳ್ತಿದ್ಯಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಈಗ ನಾನು ಏನ್ ತಪ್ಪು ಮಾಡ್ದೆ? ಡ್ರಾಮಾ ಸಾಕು ಅಂದೆ. ನೀನು ನೋಡಕ್ ಬಂದಿರೋ ಹುಡುಗ ನಿನ್ನ ಯಾಕೆ ರಿಜೆಕ್ಟ್ ಮಾಡ್ದ? ಅದನ್ನ ಅವ್ರಿಗೆ ಕೇಳ್ಬೇಕು. ನೀನ್ ನನಗೆ ಕೇಳಿದ್ರೆ ಯಾಕೆ ಅಂದ್ರೆ ನನಗೆ ನಿನ್ ಮೇಲೆ ಅನುಮಾನ. ನೀನ ದೇವ್ ಮಾತು ಕೇಳ್ಕೊಂಡೇನಾದ್ರು? ಯಾವ ದೇವ್? ನಂಗೆ ಯಾರು ಗೊತ್ತಿಲ್ಲ. ನಾನು ಅವನ ಸಹವಾಸ ಬಿಟ್ಟು ಯಾವುದೋ ಕಾಲ ಆಯ್ತು. ನಿಜವಾಗ್ಲೂ? ಹೌದು ಅಕ್ಕ, ದೇವ್ಗೆ ಮದ್ವೆ ಆಗಿದೆ. ಸಾಲದಕ್ಕೆ ಅವ್ರ ಹೆಂಡತಿ ಈ ಪರಿಸ್ಥಿತಿಲಿದ್ದಾರೆ. ಹೀಗಿರ್ಬೇಕಾದ್ರೆ ನಾನು ಅವ್ರನ್ನ ಮದ್ವೆ ಆಗ್ಬೇಕು ಅಂತ ಆಸೆ ಪಡೋದೇ ತಪ್ಪು ಅಂತ ನಂಗೆ ರಿಯಲೈಸ್ ಆಗಿದೆ. ಅಪ್ಪ ಅಮ್ಮ ಮನೆ ಮರ್ಯಾದಿನೇ ಉಸಿರು ಅಂದ್ಕೊಂಡು ಉಸಿರಾಡ್ತಿದ್ದಾರೆ. ಹಾಗಿರುವಾಗ ನಾನು ಹೀಗೆ ಮಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಅವ್ರ ಕಾಂಟ್ಯಾಕ್ಟ್ನ ಕಟ್ ಮಾಡಿಕೊಂಡು ಯಾವುದೋ ದಿನ ಆಯಿತು. ಹಾಗಾಗಿ ನಾನು ಅವ್ರ ಕಾಂಟ್ಯಾಕ್ಟ್ನೇ ಕಟ್ ಮಾಡಿದ್ದೀನಿ. ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ಸುಮ್ಮನೆ ಇದ್ದೀನಿ. ನಂಗೆ ಯಾಕೋ ನಿನ್ನ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ ಚುಕ್ಕಿ. ನನ್ನ ಮಗು ಥರ ಟ್ರೀಟ್ ಮಾಡ್ತಿದ್ದೆ. ನನ್ನ ಮೇಲೆ ಅನುಮಾನ ಪಡೋದು ಯಾವಾಗ ಕಲಿತೆ ನೀನು? ನಿನ್ನ ನಂಬಿಸೋಕೆ ನಾನು ಏನು ಮಾಡಲಿ ಹೇಳು? ಸತ್ತೋಗ್ಬಿಡ್ಲಾ? ಯಾಕೆ ಅಳ್ತಿದ್ಯಾ? ಈಗ ಅಳೋಂಥದ್ದೇನಾಯ್ತು? ನಾನೇ ನಿಂಗೆ ಹೊಡೆದ್ನಾ? ಮತ್ತೆ ನೀನು ನನ್ನ ಮೇಲೆ ಅನುಮಾನ ಪಟ್ಟರೆ ನಾನು ಏನು ಮಾಡಲಿ? ನಾನೆಲ್ಲ ಮರೆತು ಅಪ್ಪ ಹೇಳೋ ಹಾಗೆ ಕೇಳೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಅವ್ರು ಯಾವ ಗಂಡು ತೋರಿಸ್ತಾರೋ ಕಣ್ಣು ಮುಚ್ಕೊಂಡು ತಾಳಿ ಕಟ್ಸ್ಕೊಳ್ಳೋಕೆ ರೆಡಿ ಆಗಿದ್ದೀನಿ. ಆದ್ರೆ ಬಂದವರೆಲ್ಲ ನನ್ನ ರಿಜೆಕ್ಟ್ ಮಾಡ್ತಿದ್ರೆ ನಾನು ಏನು ಮಾಡಲಿ? ನೀನು ನನ್ನ ಮೇಲೆ ಅನುಮಾನ ಪಡ್ತೀಯ, ನೋವಾಗಲ್ವಾ ನನಗೆ? ಸರಿ, ಅಳ್ಬೇಡ ಬಿಡು. ನನಗೇನೋ ಗೊತ್ತಾಗ್ದೆ ನಿನ್ನ ಮೇಲೆ ಅನುಮಾನ ಪಟ್ಟೆ ಅಷ್ಟೆ. ಓಕೆ, ಊಟದ ಮೆನು ಫೈನಲ್ ಆಯ್ತಾ? ಒಂದು ನಿಮಿಷ ಮೇಡಮ್, ವಾಟ್ಸ್ಆ್ಯಪ್ ಮಾಡ್ತೀನಿ. ಓಕೆ, ಇನ್ನೇನಾದರೂ ಆ್ಯಡ್ ಮಾಡಬೇಕಿತ್ತ ಮೇಡಮ್? ಲಕ್ಷ್ಮಿ, ಸರು, ಅಕ್ಕ, ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ